ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ತಂದೆ ತಾಯಿಗಳ ಮನಸ್ಸಿಗೆ, ಹಿರಿಯರ ಮನಸ್ಸಿಗೆ ಸಂತೋಷವಾಗ್ತಕ್ಕಂತಹ, ಸಮಾಧಾನವಾಗ್ತಕ್ಕಂತಹ ರೀತಿಯಲ್ಲಿ ಮಾತಾಗಲಿ ನಡವಳಿಕೆ ಆಗಲಿ ಇಟ್ಟುಕೊಳ್ಳಬೇಕಾದಂಥದ್ದು. ತಂದೆ ತಾಯಿಗಳ ಮನಸ್ಸನ್ನು ಗೆಲ್ಲುವಂತಹ, ಅವರ ಮನಸ್ಸನ್ನು ಸಂತೋಷಪಡಿಸ್ತಕ್ಕಂತಹ ಪ್ರಯತ್ನದಲ್ಲಿ ನೀವಿದ್ದರೆ ನಿಮಗೆ ಯಶಸ್ಸು ಅಂತಕ್ಕಂಥದ್ದಿದೆ. ಯಾವಾಗ ತಂದೆ ತಾಯಿಗಳು ಮನಃಪೂರ್ವಕವಾಗಿ ನಿಮ್ಮ ಬಗ್ಗೆ ಸಂತೋಷ ಪಡ್ತಾರೆ, ನಿಮ್ಮನ್ನು ಆಶೀರ್ವದಿಸ್ತಾರೆ, ಆಗ ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರ್ತಕ್ಕಂಥದ್ದು. ಮಾಡಬೇಕಾದಂತಹ ಯಾವುದೇ ಕೆಲಸಗಳಿದ್ದರೂ ಬೇರೆಯವರಿಗೆ ವಹಿಸಬೇಡಿ, ಅದು ನಿಮ್ಮ ಅವಮಾನಕ್ಕೆ ಕಾರಣವಾದೀತು ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಬಹಳ ಶುಭವಾದಂತಹ ದಿವಸ. ನಿಮ್ಮ ಕೆಲಸವನ್ನು ಬೇರೆಯವರಿಗೆ ವಹಿಸೋದ್ರಿಂದ ನಷ್ಟವನ್ನು ಅನುಭವಿಸ್ತೀರಿ. ಏನೋ ಹೇಗಾದರೂ ಆಯಿತೋ ಹಾಗೆ ಆ ಕೆಲಸವನ್ನು ಮಾಡಿ ನಿಮ್ಮ ನಷ್ಟಕ್ಕೆ, ಹಿನ್ನಡೆಗೆ ಕಾರಣ ಆಗಬಹುದು ಅನ್ನುವಂಥದ್ದು. ಮಾರುತಿಯನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ ಮಾರುತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ವಿಷಯ ಸಂಗ್ರಹ, ಹೆಚ್ಚಿನ ಅಧ್ಯಯನ, ಮಾಹಿತಿ ಬೇಕು ಅನ್ನುವಂತಹ ವಿಚಾರದಲ್ಲಿ, ಅಧ್ಯಯನದ ಕಡೆ, ವಿಚಾರವನ್ನು ತಿಳ್ಕೊಳ್ಳುವಂತಹ ದೃಷ್ಟಿಯಲ್ಲಿ, ಅನುಭವಿಗಳ ಸಂಪರ್ಕದಲ್ಲಿ ಇರತಕ್ಕಂಥದ್ದು ಬಹಳ ಒಳ್ಳೆಯದಾಗತ್ತೆ. ಸಾಯಂಕಾಲದ ಹೊತ್ತಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಹೊಟ್ಟೆ ನೋವು ಇತ್ಯಾದಿಗಳು ಕಾಣಿಸ್ಕೊಳ್ಳಬಹುದು. ಸ್ವಲ್ಪ ಮಟ್ಟಿಗೆ ಮುಂಜಾಗ್ರತೆಯನ್ನು ವಹಿಸಿದರೆ ಯಾವುದೇ ರೀತಿಯ ಆತಂಕಕ್ಕೆ ಅವಕಾಶಗಳು ಆಗದೇ ಇರತಕ್ಕಂಥದ್ದಾಗತ್ತೆ. ಯಾವುದೇ ರೀತಿಯ ಹುಳಿ ಪದಾರ್ಥಗಳನ್ನು ಅಥವಾ ಶರೀರಕ್ಕೆ ಒಗ್ಗದೇ ಇರತಕ್ಕಂತಹ ಯಾವ ಪದಾರ್ಥಗಳನ್ನು ಕೂಡ ಸೇವಿಸಬೇಡಿ. ಆಹಾರದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಇರಲಿ ಎನ್ನುವಂಥದ್ದು. ನಿಮ್ಮ ತಂದೆ ತಾಯಿಯರನ್ನ ಬಹಳ ಗೌರವದಿಂದ, ಸಂತೋಷದಿಂದ, ಖುಷಿಯಾಗಿರುವ ಹಾಗೆ ನೋಡಿಕೊಳ್ಳಿ ಅಂತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ದೊಡ್ಡವರ ಆಕ್ಷೇಪಣೆಗೆ ಒಳಗಾಗಬಹುದು. ನಮ್ಮ ಮಾತನ್ನು ಕೇಳುವುದಿಲ್ಲ, ನಾವೇನೋ ಒಂದು ಹೇಳಿದರೆ ಅವರು ಇನ್ನೊಂದು ಹೇಳ್ತಾರೆ ಅನ್ನುವಂತಹ ಭಾವನೆ ನಿಮ್ಮ ಬಗ್ಗೆ ಬರುತ್ತೆ. ಆ ರೀತಿಯಲ್ಲಿ ಆಗಬಾರದು. ಯಾವುದೇ ವಿಷಯಗಳಿದ್ದರೂ ಕೂಡ ಮನೆಯಲ್ಲಿ ಮುಕ್ತವಾಗಿ ಚರ್ಚೆಯನ್ನು ಮಾಡಿ, ಸರಿತಪ್ಪುಗಳ ಬಗ್ಗೆ ತಿಳ್ಕೊಳ್ಳಿ, ಸರಿತಪ್ಪುಗಳ ಬಗ್ಗೆ ಹೇಳಿ, ಸಾಧಕ ಬಾಧಕಗಳ ಬಗ್ಗೆ ವಿವರಣೆಯನ್ನು ಕೊಡಿ, ಸರಿಯಾದಂತಹ ಮಾರ್ಗವನ್ನು, ಸರಿಯಾದಂತಹ ತೀರ್ಮಾನವನ್ನು ಮಾಡಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಹೊಸ ತಂತ್ರಜ್ಞಾನ ಬಳಕೆಯಿಂದ ವೃತ್ತಿಯಲ್ಲಿ ಒಂದಷ್ಟು ಲಾಭದ ಸೂಚನೆಗಳು ಕಾಣುತ್ತೆ. ಇಲ್ಲಿಯವರೆಗೆ ಯಾವುದಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ರೋ ಅಥವಾ ಯಾವ ಪ್ರಯತ್ನಗಳು ನಿರಂತರವಾಗಿ ನಡೆದು ಫಲವನ್ನು ಕಾಣದಲೇ ಬೇಸರಗೊಂಡಿದ್ರೋ ಆ ವಿಷಯದಲ್ಲಿ ನಿಮಗೆ ಧನಾತ್ಮಕವಾದಂತಹ ಫಲಿತಾಂಶ ಸಿಗ್ತಕ್ಕಂಥದ್ದಾಗಬಹುದು. ಕುಟುಂಬದ ಸದಸ್ಯರಿಗೆ ಇದರಿಂದ ಸಂತೋಷವಾಗ್ತಕ್ಕಂಥದ್ದು, ಪ್ರಯತ್ನ ಫಲಿಸ್ತು ಅಂತಕ್ಕಂತಹ ಯಾವುದೋ ಒಂದು ನೆಮ್ಮದಿ ಅಥವಾ ಸಮಾಧಾನ ಸಿಕ್ಕುವಂಥದ್ದಾಗುತ್ತೆ. ಮನೆಯವರ ಒತ್ತಾಯದ ಮೇರೆಗೆ, ಹಾಗೆ ನಿಮ್ಮ ವೈಯಕ್ತಿಕವಾದಂತಹ ಆಸೆಯನ್ನು ಪೂರೈಸಿಕೊಳ್ಳೋದಕ್ಕೆ ವಾಹನ ಖರೀದಿಯ ವಿಚಾರದಲ್ಲಿ ಮುಂದಾಗುವಂತಹ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೇಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ. ವ್ಯಾವಹಾರಿಕವಾಗಿ ಸ್ವಲ್ಪ ಮಟ್ಟಿಗೆ ನಷ್ಟವಾಗಬಹುದೇನೋ ಅನ್ನುವಂತಹ ಸೂಚನೆ. ಎಚ್ಚರಿಕೆಯನ್ನು ವಹಿಸಿ. ಆ ರೀತಿಯ ಸೂಕ್ಷ್ಮಗಳು ನಿಮ್ಮ ಅನುಭವಕ್ಕೆ ಬಂದಾಗ, ನೀವು ಗಮನಿಸಿದಾಗ ಅದರ ಬಗ್ಗೆ ಮುಂಜಾಗ್ರತೆಯಾಗಿ ಏನನ್ನು ನೀವು ತಗೊಳ್ಬೇಕು, ಅದರ ಬಗ್ಗೆ, ಅಥವಾ ಯಾವ ರೀತಿಯ ಕಟ್ಟುನಿಟ್ಟಿನ ನಿರ್ಧಾರಗಳನ್ನು ಮಾಡಬೇಕು ಅನ್ನೋದರ ಬಗ್ಗೆ ಎಚ್ಚರ ಇರಲಿ ಎನ್ನುವಂಥದ್ದು. ನಿಮ್ಮ ಬಗ್ಗೆ ಉತ್ತಮವಾದಂತಹ ಪ್ರಶಂಸೆ ಇರುತ್ತೆ, ಆದರೆ ನೀವು ವ್ಯಾವಹಾರಿಕವಾಗಿ ಎಡವಬಾರದು, ಜನ ಅದನ್ನೇ ಅಪಹಾಸ್ಯ ಮಾಡುವ ಹಾಗೆ ಆಗಬಾರದು ಅನ್ನುವಂಥದ್ದು. ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಹಣವನ್ನು, ಅವರಿಗೆ ಪ್ರಿಯವಾದಂತಹ ವಸ್ತುಗಳನ್ನು ನೀವು ಕೊಡುವುದಕ್ಕೆ ಅವಕಾಶಗಳಾಗುವಂಥದ್ದು. ರಾಜಕೀಯ ವ್ಯಕ್ತಿಗಳಿಗೆ ಶುಭವಾದಂತಹ ದಿವಸ ಇದು.
ಸಂಜೆಯ ಹೊತ್ತಿಗೆ ಏನೋ ನಿಮ್ಮ ಮನಸ್ಸಿಗೆ ಅಹಿತವಾದಂತಹ ವಿಚಾರಗಳನ್ನು ಕೇಳೋದ್ರಿಂದ ತುಂಬ ಬೇಸರ ಮಾಡ್ಕೊಳ್ತೀರಿ. ಕೈಯಲ್ಲಿ ತುಂಬ ಹಣ ಇರುತ್ತೆ, ಆದರೆ ಮಾನಸಿಕವಾಗಿ ಏನೋ ಸಮಾಧಾನ ಇಲ್ಲದೆ ಇರುವಂಥದ್ದು, ಏನು ಮಾಡಬೇಕು ಅಂತ ಹೇಳಿ ತೋಚದೇ ಇರತಕ್ಕಂತಹ ಸ್ಥಿತಿಯನ್ನು ತಲುಪಬಹುದು ಅನ್ನುವಂತಹ ಅರ್ಥ. ಅವಿವಾಹಿತರಿಗೆ ಮದುವೆಯ ಭರವಸೆ ಸಿಕ್ಕುವಂಥದ್ದು, ಏನೋ ಅನುಕೂಲ ಆಗೇ ಬಿಡ್ತು ಅಂತಲ್ಲ, ಯಾರೋ ಒಳ್ಳೆಯ ಮಾತನ್ನು ಹೇಳ್ತಾರೆ, ಮಂಗಳ ಕಾರ್ಯಕ್ಕೆ ಸಹಾಯವನ್ನು ಮಾಡುವಂತಹ ರೀತಿಯಲ್ಲಿ, ನಂಬಿಕೆ ದೃಢವಾಗುವಂತಹ ರೀತಿಯಲ್ಲಿ ನಿಮ್ಮ ವಿಶ್ವಾಸವನ್ನು ಹೆಚ್ಚಿಸ್ತಾರೆ ಅನ್ನುವಂಥದ್ದು. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.